ಸ್ನೇಹಿತರೆ, ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹೊರಗೆ ಶೃಂಗಾರ, ಒಳಗೆ ಗೋಳಿ ಸೊಪ್ಪು. ಇಂದು ಎಲ್ಲದರ ಮಾನದಂಡ ಬಾಹ್ಯ ಸಾಧನೆ, ಆಂತರಿಕ ಮೌಲ್ಯಗಳ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಒಂದು ಸಣ್ಣ ಕತೆ ಹೀಗಿದೆ. ಒಬ್ಬ ಶಾಲಾ ಗೇಟಿನ ಬಳಿ ಬಲೂನ್ ಮಾರಿ ಜೀವನವನ್ನು ಸಾಗಿಸುತ್ತಿದ್ದ. ಕೆಲವೊಮ್ಮೆ ವ್ಯಾಪಾರ ಕಡಿಮೆ ಆದಾಗ ಆತ ರಂಗಿನ ಬಲೂನು ತಂದು ಅದರಲ್ಲಿ ಹೀಲಿಯಂ ಗ್ಯಾಸ್ ತುಂಬಿ ಅದನ್ನು ಗಾಳಿಯಲ್ಲಿ ತೇಲು ಬಿಡುತ್ತಿದ್ದ. ಇದರಿಂದ ಆಕರ್ಷಿತರಾದ ಮಕ್ಕಳು ಓಡೋಡಿ ಬಂದು ಬಲೂನನ್ನು ಖರೀದಿಸುತ್ತಿದ್ದರು. ಆ ಮಕ್ಕಳಲ್ಲಿ ಒಬ್ಬ ಪುಟ್ಟ ಹುಡುಗನಿದ್ದ. ಆ ಹುಡುಗನಿಗೆ ಆತನಿಗೆ ಈ ಬಲೂನು ಗಾಳಿಯಲ್ಲಿ ಹಾರುವ ಸೂತ್ರ ತಿಳಿದಿರಲಿಲ್ಲ. ಬಲೂನುಗಳ ಬಣ್ಣ ಅದನ್ನು ಮೇಲಕ್ಕೊಯ್ಯುತ್ತವೆ ಎಂದು ಆತ ಭಾವಿಸಿದ್ದ. ಇದನ್ನು ತಿಳಿಯಲು ಆತ ಬಲೂನು ಮಾರುವವನಲ್ಲಿ, ಅಂಕಲ್, ಒಂದು ಕಪ್ಪು ಬಲೂನನ್ನು ತೇಲಿಬಿಟ್ಟರೆ ಅದು ಕೂಡ ಹಾರುತ್ತಾ ಎಂದು ಕೇಳಿದ. ಆಗ ಆ ಬಲೂನು ಮಾರುವವ ಆ ಪುಟ್ಟ ಹುಡುಗನನ್ನು ಬಹಳ ಪ್ರೀತಿಯಿಂದ ನೋಡಿ ಹೀಗೆ ಹೇಳಿದ, ಮಗು, ಬಲೂನಿನ ಬಣ್ಣ ಅದನ್ನು ಮೇಲಕ್ಕೊಯ್ಯುತ್ತಿಲ್ಲ, ಬದಲಿಗೆ ಅದರ ಒಳಗಿನದೇನಿದೆಯೋ ಅದು ಅದನ್ನು ಮೇಲಕ್ಕೊಯ್ಯುತ್ತಿದೆ ಎಂದ. ಇದರ ಸಂದೇಶವಿಷ್ಟೇ: ಸಮಾಜದಲ್ಲಿ ನಮ್ಮ ಬಾಹ್ಯ ಸಿಂಗಾರ ನಮ್ಮನ್ನು ಉನ್ನತ ವ್ಯಕ್ತಿತ್ವದೆಡೆಗೆ ಒಯ್ಯುವುದಿಲ್ಲ, ಬದಲಾಗಿ ಆಂತರಿಕ ಮೌಲ್ಯಗಳು, ಗುಣಗಳು ಇತ್ಯಾದಿ. ಇತ್ತೀಚೆಗೆ ನಿಧನರಾದ ರತನ್ ಟಾಟಾ, ಮನಮೋಹನ್ ಸಿಂಗ್, ನಮ್ಮ ಹಿಂದಿನ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಇವರೆಲ್ಲ ಇದಕ್ಕೆ ಶ್ರೇಷ್ಠ ದೃಷ್ಟಾಂತಗಳಾಗಿದ್ದಾರೆ. ನಮಗೆ ಬಾಹ್ಯ ಸಾಧನೆಗಳು ಬೇಕು. ಡಿಗ್ರಿ, ಸಂಬಳ, ಮನೆ, ವಾಹನ ಇತ್ಯಾದಿ ಎಲ್ಲವೂ ಬೇಕು. ಆದರೆ ಆಂತರಿಕವಾಗಿ ಶೂನ್ಯವಾದರೆ ಮತ್ತು ನಾನು ನನ್ನದೆಂಬ ಅಹಂಕಾರದಲ್ಲಿ ಮುಳುಗಿ ಹೋದರೆ ನಾವು ಹೊರಗೆ ಶೃಂಗಾರ, ಒಳಗೆ ಗೋಳಿ ಸೊಪ್ಪು ಎಂಬ ನಾಣ್ಣುಡಿಗೆ ಜ್ವಲಂತ ಸಾಕ್ಷಿಗಳಾಗುತ್ತೇವೆ. ಆದುದರಿಂದ ನಾವು ಆಂತರಿಕವಾಗಿಯೂ ಶ್ರೀಮಂತರಾಗೋಣ ಎಂದು ಇಚ್ಛಿಸುತ್ತೇನೆ. ಇದಿಷ್ಟು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮಾಹಿತಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಧನ್ಯವಾದ.